ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶರಭಂಗ ಮುನಿಯು ಬ್ರಹ್ಮಲೋಕವನ್ನು ಸೇರಿದ ವೃತ್ತಾಂತವೆಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮನು ಸೀತಾದೇವಿಯನ್ನು ಆಲಂಗಿಸಿಕೊಂಡು ಸಮಾಧಾನಪಡಿಸಿ ಪ್ರಿಯ ಸಹೋದರರಾದ ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ನಾವು ಮೊದಲು ಯಾವಾಗಲೂ ಈ ವನದಲ್ಲಿ ಸಂಚರಿಸಿದವರಲ್ಲ. ನಮಗೆ ಇನ್ನು ಈ ವನದಲ್ಲಿ ಇರುವುದು ಸಲ್ಲದು. ನಾವು ಶರಭಂಗ ಮುನೀಶ್ವರನ ಆಶ್ರಮಕ್ಕೆ ಹೋಗೋಣ ಎಂದು ನುಡಿದು ಸೀತಾ ಲಕ್ಷ್ಮಣ ಸಮೇತನಾಗಿ ಶರಭಂಗ ಮುನೀಶ್ವರನ ತಪೋವನದ ಸಮೀಪಕ್ಕೆ ಹೋದನು. ಅಲ್ಲಿ ಅತ್ಯದ್ಭುತವಾಗಿ ಅಂತರಿಕ್ಷ ಮಾರ್ಗದಲ್ಲಿದ್ದ ಸುವರ್ಣಮಯವಾದ ಒಂದು ರಥವನ್ನು ಕಂಡನು. ಆ ರಥದಲ್ಲಿ ದಿವ್ಯಾಭರಣ ಭೂಷಿತನಾಗಿಯೂ ದಿವ್ಯಾಲಂಕಾರ ಯುಕ್ತನಾಗಿಯೂ ಅತಿ ತೇಜಸ್ವಿಯಾಗಿಯೂ ಮಹಾತ್ಮರಾದ ದೇವತೆಗಳಿಂದ ಸೇವಿಸಲ್ಪಟ್ಟವನಾಗಿಯೂ ಉದಯವಾಗುವ ಬಾಲಸೂರ್ಯನಿಗೆ ಸಮಾನವಾದ ಕಾಂತಿಯುಳ್ಳವನಾಗಿಯೂ ಶರತ್ಕಾಲದ ಮೇಘದಂತೆ ಬಿಳುಪಾದ ಸತ್ತಿಗೆಯುಳ್ಳವನಾಗಿಯೂ ಪಾರಿಜಾತಾದಿ ಪುಷ್ಪಮಾಲಿಕೆಗಳಿಂದ ಅಲಂಕರಿಸಲ್ಪಟ್ಟವನಾಗಿಯೂ ಅಂತರಿಕ್ಷದಲ್ಲಿದ್ದುಕೊಂಡು ಶರಭಂಗ ಮುನೀಶ್ವರನೊಡನೆ ಸಂಭಾಷಣೆ ಮಾಡುತ್ತಿದ್ದ ದೇವೇಂದ್ರನನ್ನು ಕಂಡನು. ಶ್ರೀರಾಮನು ಲಕ್ಷ್ಮಣನನ್ನು ನೋಡಿ, ಎಲೈ ಲಕ್ಷ್ಮಣ, ದೇವೇಂದ್ರನ ಕುದುರೆಗಳು ಪಚ್ಚೆಯ ವರ್ಣದವೆಂದು ಕೇಳಿದ್ದೇನೆ. ಈಗ ಅಂತರಿಕ್ಷ ಮಾರ್ಗದಲ್ಲಿರುವ ಈ ರಥಕ್ಕೆ ಕಟ್ಟಿರುವ ಕುದುರೆಗಳು ಪಚ್ಚೆಯ ವರ್ಣದವಾಗಿವೆ. ಇವು ದೇವೇಂದ್ರನ ಕುದುರೆಗಳಾಗಿರಬೇಕು. ಈ ರಥದ ಸಮೀಪದಲ್ಲಿರುವ ಪುರುಷರೆಲ್ಲರೂ 30 ವರುಷದ ವಯಸ್ಸುಳ್ಳವರಂತೆ ಮೋಹನವಾದ ಯೌವನವುಳ್ಳವರಾಗಿಯೂ ಕುಂಡಲಗಳನ್ನು ಧರಿಸಿಕೊಂಡು ಖಡ್ಗಪಾಣಿಗಳಾಗಿಯೂ ವಿಶಾಲವಾದ ವಕ್ಷಸ್ಥಳವುಳ್ಳವರಾಗಿಯೂ ನಿಡಿದಾದ ತೋಳುಗಳುಳ್ಳವರಾಗಿಯೂ ಚಂದಾವರೆ ಎಸಳುಗಳಂತೆ ಕಣ್ಣುಗಳುಳ್ಳವರಾಗಿಯೂ ಅತಿ ಮೋಹನವಾದ ಸೊಬಗುಳ್ಳವರಾಗಿಯೂ ಅತ್ಯಂತ ದೇದೀಪ್ಯಮಾನವಾದ ಕಂಠಮಾಲೆಯುಳ್ಳವರಾಗಿಯೂ ಇದ್ದಾರೆ. ಆದ್ದರಿಂದ ಇವರು ದೇವೇಂದ್ರನ ಬೆನ್ನು ಹಿಡಿದು ಬಂದ ದೇವತೆಗಳಾಗಿರಬೇಕು. ಇದರಲ್ಲಿ ಸಂದೇಹವಿಲ್ಲ. ಒಂದು ಕ್ಷಣ ಮಾತ್ರ ನೀನು ಸೀತಾದೇವಿಯನ್ನು ಕಾದುಕೊಂಡಿರು. ನಾನು ಈ ವಿಷಯವನ್ನು ಚೆನ್ನಾಗಿ ವಿಚಾರಿಸಿಕೊಂಡು ಬರುತ್ತೇನೆ ಎಂದು ಹೇಳಿ ಸೀತಾದೇವಿಯನ್ನು ಲಕ್ಷ್ಮಣನ ಸಮೀಪದಲ್ಲಿರಿಸಿ ತಾನು ಮುಂದೆ ಶರಭಂಗ ಮುನೀಶ್ವರನ ಸಮೀಪಕ್ಕೆ ಹೋದನು. ಆಗ ಅಂತರಿಕ್ಷ ಮಾರ್ಗದಲ್ಲಿ ರಥಾರೂಢನಾಗಿ ಶರಭಂಗ ಮುನೀಶ್ವರನೊಡನೆ ಸಂಭಾಷಣೆ ಮಾಡುತ್ತಿದ್ದ ದೇವೇಂದ್ರನು ಶ್ರೀರಾಮನನ್ನು ಕಂಡು ಶರಭಂಗ ಮುನೀಶ್ವರನನ್ನು ಕುರಿತು, ಎಲೈ ಶರಭಂಗ ಮುನೀಶ್ವರನೇ, ಶ್ರೀರಾಮನು ನಿನ್ನ ಸಮೀಪಕ್ಕೆ ಬರುತ್ತಿದ್ದಾನೆ. ಆತನು ನನ್ನನ್ನು ಕಂಡು ಸಂಭಾಷಣೆ ಮಾಡುವುದಕ್ಕೆ ಮೊದಲೇ ನನ್ನನ್ನು ಕಳುಹಿಸಿಕೊಡು. ಶ್ರೀರಾಮನು ಯುದ್ಧರಂಗದಲ್ಲಿ ಅನೇಕ ರಾಕ್ಷಸರನ್ನು ಜಯಿಸಿ ಯಾರಿಗೂ ಅಸಾಧ್ಯವಾದ ಸಾಹಸವನ್ನು ಮಾಡುವನು ಎಂದು ಹೇಳಿ ಸ್ವರ್ಗಲೋಕಕ್ಕೆ ಹೊರಟು ಹೋದನು. ಆ ಬಳಿಕ ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ಶರಭಂಗ ಮುನೀಶ್ವರನ ತಪೋವನವನ್ನು ಸೇರಿ ಆ ಮುನಿಯನ್ನು ಕಂಡು ವಂದಿಸಿದನು. ಆತನು ಅರ್ಘ್ಯಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ಆಸನವನ್ನು ಕೊಟ್ಟು ಸಮೀಪದಲ್ಲಿ ಕುಳ್ಳಿರಿಸಿಕೊಳ್ಳಲು ಶ್ರೀರಾಮನು ಹೇಳುತ್ತಾನೆ, ಮುನೀಶ್ವರರೇ, ಇಷ್ಟು ಹೊತ್ತಿನವರೆಗೂ ಅಂತರಿಕ್ಷ ಮಾರ್ಗದಲ್ಲಿ ಕಾಣಿಸುತ್ತಿದ್ದ ರಥವು ಯಾರದು? ಆ ರಥದಲ್ಲಿ ಇದ್ದವನಾರು? ಆತನು ಇಲ್ಲಿಗೆ ಬರಲು ಕಾರಣವೇನು ಎಂದು ಪ್ರಶ್ನೆ ಮಾಡಿದನು. ಆಗ ಶರಭಂಗ ಮುನಿಯು, ಶ್ರೀರಾಮ, ಅಂತರಿಕ್ಷ ಮಾರ್ಗದಲ್ಲಿ ಕಾಣಿಸಿದ ರಥವು ದೇವೇಂದ್ರನದು. ಅದರಲ್ಲಿ ಇದ್ದವನು ದೇವೇಂದ್ರನು. ಆತನು ನನ್ನನ್ನು ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಇಲ್ಲಿಗೆ ಬಂದನು. ನಾನು ಬಹುಕಾಲ ಉಗ್ರವಾದ ತಪಸ್ಸನ್ನು ಮಾಡಿ ನನ್ನ ತಪಸ್ಸಾಮರ್ಥ್ಯದಿಂದ ಬ್ರಹ್ಮಲೋಕವನ್ನು ಸಾಧ್ಯ ಮಾಡಿಕೊಂಡೆನು. ದೇವೇಂದ್ರನು ಕರೆದರೂ ನಾನು ಬ್ರಹ್ಮಲೋಕಕ್ಕೆ ಹೋಗಲಿಲ್ಲ. ಏಕೆಂದರೆ ನಾನು ದೂರದಿಂದಲೇ ನಿನ್ನ ಬರುವಿಕೆಯನ್ನು ಕಂಡೆನು. ಪ್ರೀತಿಯಿಂದ ಅತಿಥಿಯಾದ ನಿನ್ನನ್ನು ಪೂಜಿಸದೆ ಬ್ರಹ್ಮಲೋಕಕ್ಕೆ ಹೋಗಬಾರದೆಂದು ನಿಂತೆನು. ಇನ್ನು ನಿನ್ನೊಡನೆ ಸಂಭಾಷಣೆ ಮಾಡಿ ಹೋಗುತ್ತೇನೆ. ನನ್ನ ತಪಸ್ಸಾಮರ್ಥ್ಯದಿಂದ ಸಂಪಾದಿಸಿದ ಬ್ರಹ್ಮಲೋಕವನ್ನು ನೀನು ಸ್ವೀಕರಿಸು ಎಂದು ನುಡಿದನು. ಸಕಲ ಶಾಸ್ತ್ರಾರ್ಥ ವಿಚಾರವನ್ನು ಬಲ್ಲ ಶ್ರೀರಾಮನು ಶರಭಂಗ ಮುನೀಶ್ವರನನ್ನು ಕುರಿತು,
ಮುನೀಶ್ವರರೇ, ನಾನು ಉತ್ತಮವಾದ ಪುಣ್ಯಲೋಕವನ್ನು ಸಂಪಾದಿಸಿಕೊಳ್ಳುತ್ತೇನೆ. ನಮಗೆ ಒಂದು ಆಶ್ರಮವನ್ನು ತೋರಿಸಿದರೆ ಆ ಆಶ್ರಮದಲ್ಲಿ ಸುಖವಾಗಿರುವೆವು ಎಂದು ನುಡಿದನು. ಶರಭಂಗ ಮುನಿಯು ಹೇಳುತ್ತಾನೆ, ಶ್ರೀರಾಮ, ಇಲ್ಲಿಂದ ಮುಂದೆ ಸಮೀಪದಲ್ಲಿ ಧರ್ಮಾತ್ಮನಾದ ಸುತೀಕ್ಷ್ಣ ಮುನೀಶ್ವರನಿದ್ದಾನೆ. ಆತನ ಸಮೀಪಕ್ಕೆ ಹೋದರೆ ಆ ಮುನೀಶ್ವರನು ನಿನಗೆ ಉತ್ತಮವಾದ ಸ್ಥಳವನ್ನು ತೋರಿಸುವನು. ಈ ಮಂದಾಕಿನಿ ತೀರದಲ್ಲಿಯೇ ಹೋಗಿ ಮುಂದೆ ದೋಣಿಯಿಂದ ಆ ನದಿಯನ್ನು ದಾಟಿ ಆಚೆಯ ತೀರಕ್ಕೆ ಹೋದರೆ ಅಲ್ಲಿ ಸುತೀಕ್ಷ್ಣ ಮುನಿಯ ಆಶ್ರಮವನ್ನು ಕಾಣುವೆ. ಅಲ್ಲಿಗೆ ಇದೇ ದಾರಿ. ಎಲೈ ಶ್ರೀರಾಮ, ನಾನು ಈ ಶರೀರವನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಹೋಗುತ್ತಲಿದ್ದೇನೆ. ಒಂದು ಕ್ಷಣ ಮಾತ್ರ ನೋಡುತ್ತಿರು ಎಂದು ಹೇಳಿ ನಿತ್ಯಾಗ್ನಿಹೋತ್ರವನ್ನು ಮಾಡಿ ಆ ಶ್ರೌತಾಗ್ನಿಯನ್ನು ಆಜ್ಯಾಹುತಿಗಳಿಂದ ಪ್ರಜ್ವಲಿಸಿದನು. ಅನಂತರ ಶ್ರೌತಾಗ್ನಿ ಜ್ವಾಲೆಯನ್ನು ಪ್ರವೇಶಿಸಿ ರಕ್ತ, ಮಾಂಸ, ಮೇಧಸ್ಸು, ಮಜ್ಜೆ, ಅಸ್ಥಿ, ಶುಕ್ಲಗಳೆಂಬ ಸಪ್ತ ಧಾತು ವಿಕಾರವಾದ ಶರೀರವನ್ನು ಬಿಟ್ಟು ದಿವ್ಯವಾಗಿ 30 ವರುಷದ ಮೋಹನವಾದ ಯೌವನಾವಸ್ಥೆಯನ್ನು ಪಡೆದು ಸಾಕ್ಷಾತ್ ಯಜ್ಞ ಪುರುಷನ ರೀತಿಯಲ್ಲಿ ಅತ್ಯಂತ ಪ್ರಕಾಶಮಾನವಾದ ಶರೀರ ಕಾಂತಿಯುಳ್ಳವನಾಗಿ ಶೋಭಿಸುತ್ತಾ ಆಹಿತಾಗ್ನಿಗಳಾಗಿ ಮಹಾತ್ಮರಾದ ಋಷಿಗಳ ಲೋಕಗಳನ್ನು, ದೇವತೆಗಳ ಲೋಕಗಳನ್ನು ದಾಟಿ ಬ್ರಹ್ಮಲೋಕಕ್ಕೆ ಹೋಗಲು ಬ್ರಹ್ಮದೇವನು ಆ ಮುನೀಶ್ವರನನ್ನು ಸ್ವಾಗತ ವಚನಗಾದಿಗಳಿಂದ ಸತ್ಕರಿಸಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.